ಕಣ್ಣೀರ್ ಹಾಕಿದ್ದಾರೆ ಅಶ್ವಿನಿ ಮೇಡಮ್ ಅವರು. ನಿಜವಾಗ್ಲೂ ಒಂದು ಬೇಸರದ ವಿಚಾರ ಇದು. ಯಾಕೆಂದ್ರೆ ಇವತ್ತು ಒಂದು ಭಾವುಕ ಕ್ಷಣ. 17ನೇ ತಾರೀಕು ಅಪ್ಪು ಬಾಸ್ ಅವರ ಹುಟ್ಟಿದ ಹಬ್ಬ. ಅಪ್ಪು ಬಾಸ್ ಅನ್ನೋದ್ರು ಇವತ್ತು ಇದ್ರವರೆಗೆ ಯಾವತ್ತೊಂದು ವರ್ಷ ಆಗಿರೋದು. 46ನೇ ವಯಸ್ಸಿಗೆ ಅಪ್ಪು ಅವರೆಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ 2021ರಲ್ಲಿ. ಪ್ರತಿ ವರ್ಷ ಹುಟ್ಟುಹಬ್ಬ ಬರುವಂತ ಟೈಮ್ಲೂ ಕೂಡ ಅಶ್ವಿನಿ ಮೇಡಮ್ಗೆ ಬಹಳನೇ ದುಃಖ ಆಗುತ್ತೆ. ಅಪ್ಪು ಅವರ ಬರ್ತ್ಡೇ ದಿವಸ, ಅಪ್ಪು ಅವರ ಡೆತ್ ದಿವಸ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾನೇ ನೆನಪುಗಳು ಮರುಕಳಿಸುತ್ತೆ. ಮತ್ತೆ ಲಾಸ್ಟ್ ವೀಕ್ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬವೂ ಸಹ ಇತ್ತು. ಫ್ಯಾನ್ಸ್ ಎಲ್ಲರೂ ಕೂಡ ವಿಶ್ ಮಾಡಿರ್ತಾರೆ. ಮನೇಲಿ ಮಗಳು ಜೊತೆ ಒಂದು ಕೇಕ್ ಅನ್ನ ಸಹ ಕಟ್ ಮಾಡಿರ್ತಾರೆ. ಈ ಒಂದು ಅಪ್ಪು ಅವರ ಹುಟ್ಟುಹಬ್ಬದ ದಿವಸ ಅಭಿಮಾನಿಗಳು ಸ್ಟೇಟಸ್ಗೆ ಹಾಕೋತಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಬಹಳನೇ ಬೇಸರ, ದುಃಖವೂ ಕೂಡ ಅಶ್ವಿನಿ ಮೇಡಮ್ಗೆ ಆಗ್ತಿರುವಂತದ್ದು. ನಿಜವಾಗ್ಲೂ ಕೂಡ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಪ್ಪು ಬಾಸ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಅಂತೂ ಇರೋದು ಬಿಡಿ. ಅದನ್ನ ನಿಜವಾಗ್ಲೂ ಅದನ್ನ ಊಹೆ ಮಾಡ್ಕೊಳ್ಳೋ ಕೂಡ ಸಾಧ್ಯ ಆಗ್ತಿಲ್ಲ. ಮತ್ತೆ ಅಪ್ಪು ಅವರ ಆದಿಯಲ್ಲಿ ಅಶ್ವಿನಿ ಮೇಡಮ್ ಕೂಡ ಸಾಕ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ, ಒಳ್ಳೊಳ್ಳೆ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಖುಷಿ ಇದೆ. ಮತ್ತೆ ಇನ್ನಷ್ಟು ಆ ದೇವರು ಅಶ್ವಿನಿ ಮೇಡಮ್ಗೆ ಶಕ್ತಿ ನೀಡಲಿ, ಸ್ಥಿರವಾಗಿ ಧೈರ್ಯವಾಗಿ ಅವರು ಮುನ್ನೋಗುವಂತ ಆಗ್ಲಿ ಅಂತ ಎಲ್ಲರೂ ಕೂಡ ತಪ್ಪದೆ ವಿಷಯನ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟನ ಅಪ್ಪು ಬಾಸ್ ಅವರ ಕುಟುಂಬ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಪ್ಡೇಟ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬದ ದಿವಸ ಸಾಕಷ್ಟು ಜನ ಅಪ್ಪು ಅವರ ಸ್ಮಾರಕಕ್ಕೆ ಹೋಗಿ ನಮಸ್ಕರಿಸಿ ಆಶೀರ್ವಾದವನ್ನ ಸಹ ಪಡ್ಕೊಂಡು ಬರ್ತಾ ಇದ್ದಾರೆ.